ಸರ್ಕಾರದಲ್ಲಿ ಖಾತೆ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಲಾಬಿ ನಡೀತಾ ಇದೆ. ಸಲೀಂ ಅಹಮದ್ ಪರ ಬೆಂಬಲಿಗರಿಂದ ಸಚಿವ ಸ್ಥಾನಕ್ಕೆ ಲಾಬಿ ಮಾಡಲಾಗಿದೆ. ಹೊಸದುರ್ಗದ ಮುಸ್ಲಿಂ ಸಮುದಾಯದಿಂದ ಪಟ್ಟು ಹಿಡಿಯಲಾಗಿದೆ. ಮುಸ್ಲಿಂ ಸಮಾಜವನ್ನ ಕಾಂಗ್ರೆಸ್ ಕಡೆಗಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಮುಸ್ಲಿಂ ಸಮಾಜದವರು 80% ಕಾಂಗ್ರೆಸ್ಗೆ ದುಡಿದಿದ್ದಾರೆ. ಹೈಕಮಾಂಡ್ ಸ್ಪಂದಿಸದಿದ್ರೆ ಮುಂದಿನ ದಿನದಲ್ಲಿ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಲಾಗಿದೆ. ಹೋರಾಟ ಮಾಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ಹೊಸದುರ್ಗದ ಮುಸ್ಲಿಂ ಸಮುದಾಯದ ಮುಖಂಡರು ಮಾಡಿರುವಂತಹ ಪ್ರತಿಭಟನೆಯ ದೃಶ್ಯಗಳಿವೆ. ಕರ್ನಾಟಕ ರಾಜ್ಯದ 224 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ಮುಸಲ್ಮಾನ್ ಬಾಂಧವರು 90% ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅದನ್ನು ಗಮನ ಹರಿಸಿದರೆ 5 ಜನಗಳಿಗೆ ಮಂತ್ರಿ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಈ ಸಂದರ್ಭದಲ್ಲಿ ಕೊಡಲೇಬೇಕು. ಅದರಲ್ಲಿ ಪ್ರಮುಖವಾಗಿ ನಮ್ಮ ನಾಯಕರಾದಂಥ ಸಲೀಂ ಅಹಮದ್ ಸಾಬ್ರಾಗಲಿ ಹಾಗೂ ಇನ್ನಿತರ ನಾಯಕರಿಗೆ ಅವರು ಸಚಿವ ಸ್ಥಾನ ಕೊಡಬೇಕು. ಎಲ್ಲವನ್ನು ಗಮನ ಹರಿಸಿದರೆ ನಮ್ಮ 45 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಕಟ್ಟಾಳು ಆಗಿರುವಂಥ ಸಲೀಂ ಅಹಮದ್ ಸಾಬ್ರಿಗೆ, ನಮ್ಮ ನಾಯಕರಾದಂಥ ಸಲೀಂ ಅಹಮದ್ ಅವರಿಗೆ ಅವರು ಸಚಿವ ಸ್ಥಾನ ಕೊಡಲೇಬೇಕು. ಇದನ್ನು ನಾವು ರಾಜ್ಯ ಸರ್ಕಾರಕ್ಕೆ ಕೋರಿಕೆಯ ರೂಪದಲ್ಲಿ ಹೇಳ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.